ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಜಯಂತ್ ಚಕ್ರವರ್ತಿ. ಸೊ ಕನ್ನಡ ಫಿಲ್ಮ್ ಹಿಸ್ಟ್ರಿಯ ಇವತ್ತಿನ ಹೊಸ ಕಂಟೆಂಟ್ನಲ್ಲಿ ನಮ್ಮ ಜೊತೆ ಅದಕ್ಕೆ ಹೇಳೋಕ್ಕೂ ಮುಂಚೆ ನಾನು ಬೆಳಗ್ಗೆ ಕಾಫಿಗೆ ಮಾರಿಗೋಲ್ಡ್ ಬಿಸ್ಕೆಟ್ನ ಡೈಲಿ ತಿಂತೀನಿ. ಅದು ಅಭ್ಯಾಸ ನನಗೆ. ಸೊ ಅದನ್ನು ತಿಂದಮೇಲೆ ಮತ್ತೆ ಟಿಫನ್ ಮಾಡೋದು 3 ಅವರ್ 4 ಅವರ್ ಆಗಿಬಿಡುತ್ತೆ. ಸೊ ಅದು ಎನರ್ಜಿ ಇರುತ್ತಲ್ಲ ಅದಕ್ಕೆ. ಸೊ ಮಾರಿಗೋಲ್ಡ್ ಸಿನಿಮಾದ ನಾಯಕ ನಟರು ದಿಗಂತ್ ಅವರು, ಹಾಗೆ ನಮ್ಮ ಕರ್ನಾಟಕದ ಸಿಂಹಿಣಿ ಅಂತ ಈಗ ಹೆಸರುವಾಸಿಯಾಗಿದ್ದಾರೆ. ಸೊ ಸಂಗೀತ ಶೃಂಗೇರು ಇದ್ದಾರೆ. ನಿಮಗೆ ಶೋಗೆ ವೆಲ್ಕಮ್. ಥ್ಯಾಂಕ್ ಯು. ಹೇಗಿದ್ದೀರಾ? ಸೂಪರ್. ನೀವು ಹೇಗಿದ್ದೀರಾ? ಸಕ್ಕತ್ತಾಗಿದ್ದೀನಿ. ಸೊ ಸರ್, ಮೇಡಮ್ ಹತ್ರ ಒಂದು ಪ್ರಮಾಣ ಮಾಡಿಸ್ಕೊಬಿಡೋಣ ಅಂತ. ನಮ್ಮ ಶೋನಲ್ಲಿ ಅಗ್ರೆಷನ್ ಆಗಬಾರ್ದು ಅಂತ. ಏನು ಹೇಳಿದ್ರು ರದ್ದು ಮಾಡಿಬಿಡ್ತೀನಿ ಅಷ್ಟೇ ಇಂಟರ್ವ್ಯೂನ. ಅಯ್ಯೋ, ಸ್ಟಾರ್ಟಿಂಗಲ್ಲಿ ನೀವು ಅಂದ್ಬಿಟ್ರೆ ನಮ್ಗೆ ಭಯ ಆಗ್ಬಿಡುತ್ತೆ ನಿಜವಾಗ್ಲೂ. ಆಗಲೇಬೇಕು. ನಿಜವಾಗ್ಲೂ ನಿಮ್ಮ ಒಂದು ಪಾತ್ರ ಅಂದರೆ ಬಿಗ್ ಬಾಸ್ ಅಲ್ಲಿ ನಾವು ನೋಡಿ ಸ್ವಲ್ಪ ಜಾಸ್ತಿ ಇನ್ಸ್ಪೈರ್ ಆದ್ವಿ. ಸೊ ಈಗ ಮಾರಿಗೋಲ್ಡ್ ಸಿನಿಮಾ ಅದಾದ್ಮೇಲೆ ಫಸ್ಟ್ ಸಿನಿಮಾ. ನೀವು ಮೇಡಮ್ ಫ್ಯಾನ್, ಅವ್ರಿಗೆ ಓಟ್ ಹಾಕಿದ್ದೀನಿ ಆಕ್ಚುಲಿ ನಾನು. ಆದ್ರೆ ಫಸ್ಟ್ ಅಲ್ಲಿ ನನ್ಗೆ ಅನ್ನಿಸ್ಲಿಲ್ಲ. ಹೋಗ್ತಾ ಹೋಗ್ತಾ ಅಯ್ಯೋ ನಿಮ್ಮ ಅಗ್ರೆಷನ್ ನೋಡಿ ನಿಮ್ಗೆ ಫ್ಯಾನ್ ಆಗಿತ್ತು. ಅಗ್ರೆಷನ್ ಇರಬೇಕು. ಹಾಗಿದ್ರೆ ಇಂಟರ್ವ್ಯೂಲು ಅಗ್ರೆಷನ್ ಇರ್ಲಿ ಅಲ್ವಾ? ಹೌದು, ಅಗ್ರೆಷನ್ ಬೇಡ ಅಂತಿದ್ರು ಇವಾಗಷ್ಟೇ. ಅದು ಅಂದ್ರೆ ನಾವು ಬೇಡ ಅಂತೀವಿ, ನಾವು ಬೇಡ ಅಂತೀವಿ, ನೀವು ಅಗ್ರೆಷನ್ ತೋರಿಸ್ತಿರ್ಬೇಕು. ಅದೇ ಮಜಾ. ಇದನ್ನ ನಾನು ಕಟ್ ಮಾಡ್ಕೊಂತೀನಿ. ಹೇಗಿದ್ದೀರಾ ಮೇಡಮ್? ನಾನು ಸೂಪರ್ ಆಗಿದೆ. ಹೇಗಿದೆ ಲೈಫ್? ಸೂಪರ್ ಆಗಿದೆ. ಸೂಪರ್ ಆಗಿದೆ ಸರ್. ನಿಮ್ಗೆ? ಸೂಪರ್. ಈ ಸರಿ ಏನು ಸದ್ಯ ಕಾಯ ಅದೇ ಖುಷಿ ನಮ್ಗೆ. ಯಾವಾಗ್ಲೂ ಸಿನಿಮಾ ಪ್ರಮೋಷನ್ ಬಂದಾಗೆಲ್ಲ ಏನಾದ್ರು ಒಂದು ಮಾಡ್ಕೊಂಡಿರ್ತೀರಾ. ಸೊ ಆಲ್ ದಿ ಬೆಸ್ಟ್ ನಿಮ್ಗೆ. ಸೊ ಮಾರಿಗೋಲ್ಡ್ ಸೊ ಒಳ್ಳೇದಾಗ್ಲಿ. ಸೊ ಸಾಕಲ್ಲ, ಮುಗಿಸ್ತಾ ಇದೀನಿ. ಶಾರ್ಟೆಸ್ಟ್ ನೋಡಿ, ಇವರು ನೋಡಿದ್ರೆ ಭಯ. ಏನಾದ್ರು ಬೈಲಿ ಅಗ್ರೆಷನ್ ತೋರಿಸ್ಲಿ ಅಂತ ಅವ್ರು ಹಿಂಗೆಲ್ಲ ಮಾಡ್ತಾರೆ. ಯಾರು ಕರೆಯೋದು ಇಲ್ಲಲ್ಲ. ಅಷ್ಟೇ ಅಷ್ಟೇ. ಪ್ಯಾಕಪ್ ಸರಿ ಆಗಿದ್ರೆ ಏನಿಲ್ಲ, ಸುಮ್ಮನೆ ಏನು ಊಟ ಮಾಡೋದಲ್ಲ. ಊಟಕ್ಕೆ ಹೋಗೋಣ ಬನ್ನಿ. ಆಗ್ಲೇ ಹೇಳ್ತಾ ಇದ್ದೆ ನಿಮ್ಗೆ ಕೋಕೋ ಬರುವಂತ ವಿಷಯ. ಬಿಗ್ ಬಾಸ್ಗೆ ಶೂಟ್ ಮುಂಚೆನೆ ಶೂಟ್ ಮಾಡಿರೋ ಸಿನಿಮಾನ ಆದ್ಮೇಲೆ ಶೂಟ್ ಮಾಡಿರೋ ಸಿನಿಮಾನ? ಮುಂಚೆನೆ. ಅದ್ರಲ್ಲಿ ಆದ್ರೆ ನಮ್ಗೆ ಟ್ರೈಲರ್ ಟೀಸರ್ ನೋಡಿದಾಗ ನಿಮ್ಗೆ ಸ್ಟೋರಿ ಬರ್ದಾಗಿದೆಯಲ್ಲ ಸಿನಿಮಾನ. ನಂಗಲ್ಲ, ದಿಗಂತ್ ಅವ್ರಿಗೆ ಮಾಡಿರೋದು ಕತೆ. ಅವ್ರು ಹೇಳೋ ಡೈಲಾಗ್ ಹೌದು, ಬಟ್ ನಿಮ್ಗೆ ಅದು ತುಂಬಾ ಕರೆಕ್ಟ್ ಆಗ್ತಿದೆಯಲ್ಲ. ಅದಕ್ಕೆ ಎಲ್ಲ ಅದಕ್ಕೊಂದು ಸಮಯ ಇರುತ್ತೆ. ಆ ಸಮಯ ಕರೆಕ್ಟ್ ಆದಾಗ ಮಾತ್ರ ರಿಲೀಸ್ ಆಗುತ್ತೆ ಅಂತ ನಾನು ನಂಬೋದು. ಸೊ 3 ವರ್ಷದ ಹಿಂದೆ ಶೂಟ್ ಆಗಿರೋದು. ಆದ್ರೆ ರಿಲೀಸ್ ಮಾಡ್ಬೇಕಿದ್ರೆ ಯೋಚನೆ ಮಾಡ್ತಿದ್ವಿ ಯಾವ್ದು ಕರೆಕ್ಟ್ ಡೇಟು ಅಂತ. ಅದು ಒಂದ್ ಸ್ವಲ್ಪ ಅದು ಇದು ಕಾರಣದಿಂದ, ಪ್ಯಾಂಡಮಿಕ್ ಅದು ಇದು ಕಾರಣದಿಂದ ಒಂದ್ ಸ್ವಲ್ಪ ಡಿಲೇ ಆಗ್ತಾ ಬಂತು. ನೋಡಿ, ಇವಾಗ ನಾನು ಬಿಗ್ ಬಾಸ್ ಹೋಗಿ ಬಂದ್ಮೇಲೆ ಅದು ಹಿಂಗ್ ಸಿಂಕ್ ಆಗಿದೆ ಅಂದ್ರೆ ಇವಾಗಲೇ ಶೂಟ್ ಮಾಡಿದ್ದು ಅಂತ ಅನ್ಸ್ತಾ ಇದೆ. ಆದ್ರೆ ಒಂದ್ ಮೂವಿ ಮಾಡಿ ಮುಗಿಸ್ಬೇಕು ಅಂದ್ರೆ ಅಟ್ಲೀಸ್ಟ್ ಒಂದು 5-6 ತಿಂಗಳಾದ್ರೂ ಬೇಕು. ಅಟ್ಲೀಸ್ಟ್ ಮಿನಿಮಮ್ ಅಂತಿರೋದು ನಾನು. ಅದು ದಿಗಂತ್ ಅವ್ರ ಜೊತೆ ಮಾಡ್ಬೇಕು ಅಂದ್ರೆ ಇದು ಕ್ವಾಲಿಟಿ ಫಿಲ್ಮ್ಸೇ ಬೇಕು. ಸೊ ಅದಕ್ಕೆ 1 ವರ್ಷ ಆಗುತ್ತೆ. ಪ್ರೀ ಪ್ರೊಡಕ್ಷನ್, ಪೋಸ್ಟ್ ಪ್ರೊಡಕ್ಷನ್ ಅಂತ ಎಲ್ಲ. ಸೊ ಆಗಿದೆ, ಇಷ್ಟು ಸಮಯ ಆಗಿದೆ. ಖಂಡಿತವಾಗ್ಲೂ ಬಿಗ್ ಬಾಸ್ ಮುಗ್ದಿನ 2 ತಿಂಗಳು 3 ತಿಂಗಳು ಆಗಿದೆ. ಯಾಕೆ ಗೊತ್ತಾ? ನಾನು ಹೋಗಿ ಬಂದಿರೋದು ಬಿಗ್ ಬಾಸ್ ಮನೆ ಅಲ್ಲ, ಕ್ರೈಮ್ ಯೂನಿವರ್ಸಿಟಿ ಜೈಲಲ್ಲಿ. ಇದು ಹೆಂಗ್ ಕರೆಕ್ಟ್ ಆಯ್ತು ಅಂತ ಅದು ನಮ್ದು ಬಹಳ ಶಾಕಿಂಗ್. ಅದು ಇನ್ನೊಂದು ಡೈಲಾಗ್ ಇದೆ ಗೊತ್ತಾ? ಎಲ್ಲ ಕಾಗೆ ಹಾರಿಸಿದ್ರೆ ನೀನ್ ಹೌದು, ಅದು ಸಹ ಕರೆಕ್ಟ್ ಆಗಿದೆ. ಸಖತ್ ಸಿಂಟ್ ಆಗಿದೆ. ನಂಗೆ ಗೊತ್ತಿಲ್ಲ ಇದ್ರ ಬಗ್ಗೆ, ನನ್ಗೆ ಏನು ಗೊತ್ತಿಲ್ಲ. 3 ವರ್ಷದಿಂದ ಶೂಟ್ ಮಾಡಿರೋದು ಇದು. ನಾವು ಜಸ್ಟ್ ಕೋವಿಡ್ ಇನ್ನೇನು ವೈರಸ್ ಚೈನಾದಲ್ಲಿ ಸ್ಪ್ರೆಡ್ ಆಗ್ತಾ ಇತ್ತು, ಅವಾಗ ನಾವು ಫಸ್ಟ್ ಶೆಡ್ಯೂಲ್ ನಾವು ಜಸ್ಟ್ ಮುಗಿಸಿದ್ವಿ ಲಾಕ್ಡೌನ್. ಅವಾಗ ನಾವು ಮಾಡಿರೋದು ಇದೆಲ್ಲ. ಸೊ ರಘು ನಿಡುವಳಿ ನಮ್ಮ ಡೈಲಾಗ್ ರೈಟರ್, ಅವ್ರನ್ನ ಕೇಳ್ಬೇಕು ಹೆಂಗೆ ಯೋಚನೆ ಮಾಡಿದ್ರೆ ಇದೆಲ್ಲ ಅಂತ. ಈ ಡೈಲಾಗ್ಗಳಿಗೆಲ್ಲ ಎಷ್ಟು ಚಪ್ಪಾಳಿಸಿದ್ರು ಅಂಡ್ ಸಿನಿಮಾದ ವಿಚಾರಕ್ಕೆ ಬರುತ್ತೆ. ಮಾರಿಗೋಲ್ಡ್. ಸೊ ಸಿನಿಮಾದ ಹೆಸರೇ ಹೇಳ್ತಾರೆ, ಗೋಲ್ಡ್ ಅನ್ನೋ ವರ್ಡ್ ನ ತುಂಬಾ ಕೊಟ್ಟಿದ್ದಾರೆ. ಅಂಡ್ ಪೋಸ್ಟರ್ ಸಹ ಗೋಲ್ಡ್ ಅನ್ನು ಮೆನ್ಷನ್ ಮಾಡಿದ್ದಾರೆ. ನಾನು ಆ ನೇಮ್ ನೋಡಿದಾಗ ಇನ್ನು ಮಾರಿಗೋಲ್ಡ್ ಬಿಸ್ಕೆಟ್ ಮೇಲೆ ಮಾಡಿದಾರೆ ಅಂತ ಅನಿಸ್ತು. ಆಮೇಲೆ ಗೋಲ್ಡ್ ಬಿಸ್ಕೆಟ್ ಅಂತ ಗೊತ್ತಾಯ್ತು. ಸೊ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಸೊ ನೀವು ಒಪ್ಕೊಳ್ಳೋಕೆ ಏನ್ ಕಾರಣ? ಈ ಮೂವಿ ನನ್ಗೆ ಅಪ್ರೋಚ್ ಆಗಿದ್ದು, ನಾನು ಚಾರ್ಲಿ ಮಾಡ್ತಿದ್ದೆ. ಅವಾಗ ಇನ್ನೂ ಶೂಟ್ ನಡೀತಾನೆ ಇತ್ತು ಅವಾಗ ಬಂದಿರೋದು. ಅಂಡ್ ಆಲ್ಮೋಸ್ಟ್ ಒಂದು 2 ವರ್ಷದ ಅಲ್ಲಿಂದು ಚಾರ್ಲಿದು ಅಗ್ರಿಮೆಂಟ್ ಮುಗಿತಾ ಬಂತು, ಬೇರೆ ಮೂವಿ ಮಾಡೋ ಹಾಗಿಲ್ಲ ಅಂತ. ಫಸ್ಟ್ ಅಪ್ರೋಚ್ ಬಂದ್ರೆ ಈ ಮೂವಿಗೆ ಡೈರೆಕ್ಟರ್ ಅಪ್ರೋಚ್ ಮಾಡಿದಾಗ ನನ್ನ ಕತೆ ಹೇಳೋಕ್ಕಿಂತ ಮುಂಚೆ ಸೆಲ್ಲಿಂಗ್ ಪಾಯಿಂಟ್ ಹೇಳ್ಬಿಟ್ರು, ಏನು ಅಂದ್ರೆ ದಿಗಂತ್ ಅವ್ರ ಹೀರೋ ಅಂತ. ಸೊ ಅಲ್ಲೇ ನಾನು ಓಕೆ ಡನ್, ಅಂದ್ರೆ ಮಾಡ್ಬೋದು ಈ ಮೂವಿನ, ಮುಂದೆ ಕತೆ ಕೇಳೋಣ ಅಂತ. ಸೊ ಯಾಕಂದ್ರೆ ನಂಗೆ ಅವ್ರ ಮೇಲೆ ಕ್ರಶ್ ಇತ್ತು. ನಾನು ಸ್ಕೂಲಲ್ಲಿ ಇರೋವಾಗಿಲ್ಲ, ಮಿಡ್ ಸ್ಕೂಲ್ 6th 7th ಚಿಕ್ಕವರಿದ್ದಾಗ ಅಂತ ಹೇಳಿಲ್ಲ, ಹೇಳಿಲ್ಲ, ಇವ್ರು ಹೇಳಿದ್ರು. ಅವ್ರು ಹೇಳಿದ್ರು ನನಗೆ ಕ್ರಶ್ ಇತ್ತು ಅಂತ ಸ್ಕೂಲಲ್ಲಿ ಇದ್ದ. ಅವಾಗ ನನಗೆ ಅನಿಸ್ತು ಅಷ್ಟು ವಯಸ್ಸಾಗಿದೆಯಾ ನನಗೆ ಅಂತ.
ಫ್ಯೂ ಇಯರ್ಸ್ ಡಿಫ್ರೆನ್ಸ್. ಅಂದ್ರೆ ಈ ಪಾಸ್ ಔಟ್ ಆದ ತಕ್ಷಣ ಕಾಲೇಜಲ್ಲಿ ಇರ್ತಲ್ಲ, ಹಾಗೆ ನಾನು ಸ್ಕೂಲಲ್ಲಿ ಇದ್ದೆ ಅಷ್ಟೇ. ಸೊ ನಂಗೆ ಅವಾಗ ಕ್ರಶ್ ಇತ್ತು ಅಂಡ್ ಇವ್ರ ಜೊತೆ ನಾನು ಆಕ್ಟಿಂಗ್ ಸ್ಕೂಲಲ್ಲಿ ಇದ್ದಾಗಲೇ ಮಾಡಿದ್ದ ಅದು. ಅದೇ ಸೊ ನಂಗೆ ಇಷ್ಟ ಅದ್ ಸೆಲಿಂಗ್ ಪಾಯಿಂಟ್ ಅಂತ ಅನ್ಸುತ್ತೆ, ಗೊತ್ತಿದ್ದಾರೆ ಅಂತ ಅವ್ರ ಜೊತೆ ಮೂವಿ ಮಾಡ್ಬೇಕು ಅಂತ ನಮ್ಗೆ ಆಸೆ ಇತ್ತು. ಸೊ ಅದಾದ್ಮೇಲೆ ಕತೆ ಕೇಳಿದೆ, ಕತೆ ಚೆನ್ನಾಗಿತ್ತು. ನನ್ನ ಪಾತ್ರ ನಾನು ಇಲ್ಲಿ ತನಕ ಮಾಡಿರೋಕ್ಕಿಂತ ಭಿನ್ನವಾಗಿತ್ತು. ಆಕ್ಚುಲಿ ಇಂಥ ಪಾತ್ರ ಮಾಡಿಲ್ಲ. ಹಾಗೆ ತುಂಬಾ ಬೋಲ್ಡ್ ಆಗಿದೆ ಈ ಪಾತ್ರ. ಅಂದ್ರೆ ಒಂದು ವುಮೆನ್ ಎಂಪವರ್ಮೆಂಟ್ ಅಂತ ತೋರಿಸುತ್ತೆ. ಅಂದ್ರೆ ಒಂದು ಹುಡುಗಿ ಅವ್ರ ಮನೇನ ನೋಡ್ಕೋಬಹುದು ಅನ್ನೋದೊಂದು ಹುಡುಗಿ ಅವ್ಳ ಮನೇನ ಅವ್ಳು ನೋಡ್ಕೊಳ್ತಿರ್ತಾರೆ. ಅದ್ರ ಜೊತೆಗೆ ಒಬ್ಬನ ಮೇಲೆ ಪ್ರೀತಿ ಬಂದಾಗ ಅವಳು ಅವನಿಗೋಸ್ಕರ ಏನ್ ಬೇಕಿದ್ರು ಮಾಡಕ್ ರೆಡಿ ಇರ್ತಾಳೆ. ಸೊ ಅಂತ ಒಂದು ಪಾತ್ರ ಇದು ಸೋನು.